ಪತ್ರಿಕಾ ಬಂಧುಗಳೇ, ನಿನ್ನೆ ದಿವಸ ಚಿತ್ರದುರ್ಗದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು ಪತ್ರಿಕಾಗೋಷ್ಠಿಯನ್ನು ಮಾಡುವಾಗ ಕೆಲವು ಕಾಂಗ್ರೆಸ್ನ ಗೂಂಡಾಗಳು ಬಂದು ಅವರ ಮೇಲೆ ಇಲ್ಲಸಲ್ಲದ ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ಅವರ ಪತ್ರಿಕಾಗೋಷ್ಠಿಗೆ ತೊಂದರೆಯನ್ನುಂಟು ಮಾಡಿ ಅವರ ಮೇಲೆ ಎರಗಿರ್ತಕ್ಕಂಥ ಒಂದು ಇದನ್ನು ನಾನು ಗಮನಿಸಿದ್ದೇನೆ. ಈ ಕಾಂಗ್ರೆಸ್ನ ಗೂಂಡಾಗಿರಿಯನ್ನು ನಾನು ತುಂಡವಾಗಿ ಖಂಡಿಸ್ತೇನೆ. ಮಾನ್ಯ ಕಾರಜೋಳರವರು ಪಕ್ಷದ ಪರವಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರಿಗಾಗಿ ಮೀಸಲಿಟ್ಟ SC, ST, STP ಹಣವನ್ನು 11,000 ಕೋಟಿಗಳನ್ನು ಬೇರೆ ವಿಚಾರಕ್ಕೆ ಅವರು ವಿನಿಯೋಗ ಮಾಡತಕ್ಕಂಥದ್ದನ್ನು ನಮ್ಮ ಪಕ್ಷ ಮೊದಲಿಂದಲೂ ಕೂಡ ವಿರೋಧ ಮಾಡ್ತಾ ಇದೆ, ಖಂಡಿಸ್ತಾ ಬರ್ತಾ ಇದೆ. ಇದೇ ವಿಚಾರವನ್ನು ತೆಗೆದುಕೊಂಡು ನಾನು ಜೊತೆಗೆ ಮಾನ್ಯ ಕಾರಜೋಳ ಅವರು, ರಾಜೀವ್ ಅವರು, ಎನ್ ಮಹೇಶ್ರವರು, ಹೀಗೆ ಅನೇಕ ಮುಖಂಡರು ಇಡೀ ರಾಜ್ಯಾದ್ಯಂತ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ ಕಾಂಗ್ರೆಸ್ನ ವಿರುದ್ಧವಾಗಿ. ಕಾಂಗ್ರೆಸ್ಸು ದಲಿತರಿಗೆ ಧೋಖಾ ಮಾಡಿದೆ, ಅನ್ಯಾಯ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ವರ್ಗಗಳ ಅಂದರೆ ನಮ್ಮ ಸಮುದಾಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಬರ್ತಾ ಇದ್ದೀವಿ. ಹೀಗೆ ಮಾಡ್ತಾ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಗೂಂಡಾ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಕಾರಜೋಳ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಇಡೀ ರಾಜ್ಯಾದ್ಯಂತ ನಾವು ಒಂದು ಕಾಂಗ್ರೆಸ್ನ ವಿರುದ್ಧವಾಗಿ ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ನಾವು ಯಾವುದೇ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದನ್ನು ಬಿಟ್ಟು ಒಂದು ಗೋಂಡಾ ಒಂದು ಆ ರೀತಿಯಲ್ಲಿ ನಮ್ಮ ಮೇಲೆ ವರ್ತಿಸ್ತಾ ಇರತಕ್ಕಂಥದ್ದು. ನಾವು ಸದನದಲ್ಲೂ ಕೂಡ 11,000 ಕೋಟಿಗಳನ್ನು ನೀವು ಯಾಕೆ ಬಳಕೆ ಮಾಡಿದ್ದೀರಿ ಬೇರೆ ನಿಮ್ಮ ಗ್ಯಾರಂಟಿಗಳಿಗೆ ಅಂತ ಹೇಳಿದರೆ ಅದಕ್ಕೂ ಕೂಡ ಹಾರಿಕೆ ಉತ್ತರ ಕೊಡ್ತಾರೆ. ಒಂದು ಗೂಂಡಾ ಪ್ರವೃತ್ತಿಯನ್ನು ನಮ್ಮ ಮೇಲೆ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಕಾಂಗ್ರೆಸ್ಸನ್ನು ಇಲ್ಲಿವರೆಗೆ ರಕ್ಷಣೆ ಮಾಡ್ಕೊಂಬಂದಿದ್ದವರು ದಲಿತ ವರ್ಗಗಳು. ಈಗಲೂ ಕೂಡ ನಿಮ್ಮ ಸರ್ಕಾರ ಇವತ್ತು ಬಂದಿದೆ ಅಂತಂದರೆ ನೀವು ಮೋಸ ಮಾಡಿ, ವಂಚನೆ ಮಾಡಿ, ಅವರಿಗೆ ಇಲ್ಲ ಸಲ್ಲದ ಆಶ್ವಾಸನೆಗಳನ್ನು ಕೊಟ್ಟು ಅವರ ಮತಗಳನ್ನು ಕಬಳಿಸಿದಿರಿ. ಆದರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ವಾಪಸ್ ತೆಗೆದುಕೊಂಡ ರೀತಿಯಲ್ಲಿ ನೀವು 11,000 ಕೋಟಿಗಳನ್ನು ದಲಿತರ ಹಣಕ್ಕೆ ಕನ್ನ ಹಾಕಿದ್ದೀರಿ. ಈ ನಿಮ್ಮ ಈ ನಡೆಯನ್ನು ಇಡೀ ರಾಜ್ಯಾದ್ಯಂತ ನಾವು ಜನರ ಹೇಳ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇದೇ ರೀತಿ ನಿಮ್ಮ ಗೂಂಡಾಗಿರಿ ಮುಂದುವರೆದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ.